ಎರಡು ತೆಂಗಿನ ಮರದ ಮಧ್ಯೆ ಸರ್ 2 ಸಾಲು ಬಂದಿದೆ ಅಷ್ಟೇ ಅಡಿಕೆ. ಮತ್ತೆ 2 ತೆಂಗಿನ ಮರದ ಮಧ್ಯೆ ಒಂದೊಂದು ಜಾಯ್ಕಾಯಿ ಬಂದಿದೆ ಸರ್. ಬಟರ್ ಫ್ರೂಟ್ ನೆಲ್ಲ ಬಾರ್ಡರ್ ಹಾಕೊಂಡಿದೀನಿ. ಮತ್ತೆ ಮಧ್ಯೆ ಎಲ್ಲಿ ಸ್ಪೇಸ್ ಇತ್ತು ಆ ಸ್ಪೇಸ್ ನಲ್ಲೂ ಬಟರ್ ಫ್ರೂಟ್. ಮೈನ್ ಜೈವಿಕ ಕ್ರಿಯೆ, ಭೌತಿಕ ಕ್ರಿಯೆ, ರಾಸಾಯನಿಕ ಕ್ರಿಯೆ, ಇವು ಮೂರನ್ನು ಸರ್ ನಾವು ಮನದಲ್ಲಿ ಇಟ್ಕೊಂಡು ಅದನ್ನ ಆ ಕ್ರಿಯೆ ನಡೆಯೋದಕ್ಕೆ ಏನು ನಾವು ಒತ್ತು ಕೊಡ್ಬೇಕು ಸರ್. ಆ ಒತ್ತು ಕೊಟ್ಟು ನಾನು ಇಲ್ಲಿ ಮಾಡ್ತಾ. ಹಾಗಾಗಿ ನೀವು ಯಾವುದೇ ಬೆಳೆಗೆ ನೀವು ಎಷ್ಟೇ ಕೊಟ್ಟಿಗೆ ಗೊಬ್ಬರ ಕೊಟ್ರು, ಎಷ್ಟೇ ಕುರಿ ಗೊಬ್ಬರ ಕೊಟ್ರು ಸರ್, ನೀವು ಹಿಂಡಿ ದ್ರಾವಣದಲ್ಲಿ ಸಿಗುವಂತ ರಿಸಲ್ಟ್ ನಿಮ್ಗೆ ಏನಾಗುತ್ತೆ, ನಿಮ್ ಕೊಟ್ಟಿಗೆ ಗೊಬ್ಬರದಲ್ಲಾಗ್ಲಿ, ಕೋಳಿ ಗೊಬ್ಬರದಲ್ಲಾಗ್ಲಿ, ಕುರಿ ಗೊಬ್ಬರದಾಗ್ಲಿ ಬರಲ್ಲ ಸರ್. 1 kg ಮೀನ್ಗೆ 1 kg ಬೆಲ್ಲ ಸರ್ 1:1 ಪ್ರಮಾಣದಲ್ಲಿ ಹಾಕೊಂಡು ನೀಟಾಗಿ ಮೀನೆಲ್ಲ ಪೀಸ್ ಮಾಡ್ಕೊಂಡು ಬೆಲ್ಲನ ಪುಡಿ ಬೆಲ್ಲ ತಗೋಬೇಕು ಸರ್. ಉಗ್ನಿ ಅಂಬು ಇದರಲ್ಲಿ ಯಥೇಚ್ಛವಾದಂತ ಪೋಷಕಾಂಶ ಇದೆ, ಮತ್ತೆ ರೋಗ ನಿರೋಧಕ ಶಕ್ತಿ ಇದೆ, ಮತ್ತೆ ಔಷಧಿಯಾಗೂ ಕೂಡ ಇದು ಕೆಲಸ ಮಾಡುತ್ತೆ ಸರ್. ಅದರಲ್ಲೂ ಎಕ್ಸ್ಪೆಷಲಿ ಎಲೆ ಚುಕ್ಕಿ ರೋಗಕ್ಕೆ. ನಮಸ್ಕಾರ ಸರ್. ಸರ್, ಮೊದಲಿಗೆ ನಮ್ಮ ರೈತರಿಗೆ ಮತ್ತೊಮ್ಮೆ ತಮ್ಮ ಹೆಸರು ಮತ್ತು ಪರಿಚಯ. ಸರ್, ನನ್ನ ಹೆಸರು ಧರ್ಮೇಂದ್ರ ಟಿವಿ ಅಂತೇಳಿ. ನಮ್ಮ ಗ್ರಾಮ ಬಂದು ತುರುಗನೂರು ಗ್ರಾಮ, ಬನ್ನೂರು ಹೋಬಳಿ, ಟಿ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ ಸರ್. ಇದು ನನ್ನ 1 ಎಕರೆನಲ್ಲಿರುವಂಥ ತೋಟ ಸರ್. ಇಲ್ಲಿ ಮುಖ್ಯ ಬೆಳೆಯಾಗಿ ತೆಂಗು, ಅಡಿಕೆ, ಜಾಯ್ಕಾಯಿ, ಬಟರ್ ಫ್ರೂಟ್ ಇದೆ ಸರ್. ಮತ್ತೆ ಅದ್ರ ಜೊತೆಗೆ ಬೇರೆ ಬೆಳೆಗಳನ್ನು ಹಾಕೊಂಡಿದೀವಿ ಸರ್. ಎಲ್ಲ ಹಣ್ಣಿನ ಗಿಡಗಳಿದೆ. ಎಷ್ಟು ವೆರೈಟಿ ಇದಾವೆ ಸರ್? ಸರ್ ಇದೆ ಸರ್, ಒಂದು 7-8 ವೆರೈಟಿ ಇದೆ ಸರ್. ಅಂದ್ರೆ ಈಗ ತೆಂಗು, ಅಡಿಕೆ ಮುಖ್ಯ ಬೆಳೆ, ನೆರಳಲ್ಲಿ ಬೆಳೆಯುವಂತ ಬೆಳೆಗಳನ್ನ ಜಾಯಿಕಾಯಿ, ಬಟರ್ ಫ್ರೂಟ್, ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ಹಾಕೊಂಡಿದೀನಿ ಸರ್. ಕೇವಲ 1 ಎಕರೆಯಲ್ಲಿ ಸರ್? 1 ಎಕರೆಯಲ್ಲಿ ಸರ್. ತೆಂಗು, ಅಡಿಕೆ ಏನೇನು ಅಂತರ ಇದೆ ಸರ್? ಸರ್, ತೆಂಗು ಬಂದು ಒಂದು ಗಿಡದಿಂದ ಸಾಲಿಂದ ಸಾಲಿಗೆ 33 ಅಡಿ ಇದೆ ಸರ್. ಗಿಡದಿಂದ ಗಿಡಕ್ಕೂ 33 ಅಡಿ ಇದೆ ಸರ್. ಹಳೆ ಪದ್ಧತಿನಲ್ಲೇ ಮಾಡಿದೀವಿ. ನಮ್ದು ಬಂದು ಗಿಡ ತಳಿ ಬಂದು ಅರಸೀಕೆರೆ ಟಾಲ್ ಸರ್. ಅರಸೀಕೆರೆ ಟಾಲ್ ಏನಾಗುತ್ತೆ ಅಂತಂದ್ರೆ ತುಂಬಾ ಹೈಟ್ ಮತ್ತೆ ವಿಶಾಲವಾಗಿ ಬೆಳೆಯೋದ್ರಿಂದ ಅದಕ್ಕೆ ಯಥೇಚ್ಛವಾಗಿ ಸ್ಪೇಸ್ ಕೊಡ್ಲೇಬೇಕು ಸರ್. ಕೊಡ್ಲಿಲ್ಲ ಅಂತಂದ್ರೆ ಅದ್ರ ಇಳುವರಿ ಕುಂಠಿತ ಆಗುತ್ತೆ ಸರ್. ನಮ್ಮ ತೋಟದಲ್ಲಿ ಬರ್ತಾ ಇರುವಂತ ಕಾಯಿ ಸರ್, ಒಂದು ಕಾಯಿ ಬಂದು 700 ಗ್ರಾಮ್ ಬರ್ತಾ ಇದೆ ಸರ್. 700 ಗ್ರಾಮ್ ಬರ್ತಾ ಇದೆ. ಎಷ್ಟು ವರ್ಷದ ತೋಟ ಸರ್? ಇದು ಸಾಧಾರಣ ಒಂದು 40-45 ವರ್ಷ ಆಗಿದೆ ಸರ್ ತೋಟ ತೆಂಗಿಗೆ. ಅದ್ರ ಒಳಗಡೆ ನಾನು ಈಗೊಂದು 6 ವರ್ಷದಿಂದ ಸರ್ ಸಾವಯವ ಕೃಷಿ ಮಾಡ್ಕೊಂಡು ಅದಕ್ಕೆ ಬೇರೆ ಬೆಳೆಗಳನ್ನ ಅಳವಡಿಸ್ಕೊಂಡಿದೀನಿ ಸರ್. ಈಗ ಅಡಿಕೆ ಏನ್ ಅಂತರದಲ್ಲಿ ಇಟ್ಟಿದ್ದೀರಿ? ಅಡಿಕೆ ಬಂದು ಸರ್ 9x8 9x8 ಇದೆ. 2 ತೆಂಗಿನ ಮರದ ಮಧ್ಯೆ ಸರ್ 2 ಸಾಲು ಬಂದಿದೆ ಅಷ್ಟೇ ಅಡಿಕೆ. ಮತ್ತೆ 2 ತೆಂಗಿನ ಮರದ ಮಧ್ಯೆ ಒಂದೊಂದು ಜಾಯ್ಕಾಯಿ ಬಂದಿದೆ ಸರ್. ಬಟರ್ ಫ್ರೂಟ್ ನೆಲ್ಲ ಬಾರ್ಡರ್ ಹಾಕೊಂಡಿದೀನಿ. ಮತ್ತೆ ಮಧ್ಯೆ ಎಲ್ಲಿ ಸ್ಪೇಸ್ ಇತ್ತು ಆ ಸ್ಪೇಸ್ ನಲ್ಲೂ ಬಟರ್ ಫ್ರೂಟ್ ಹಾಕೊಂಡಿದೀನಿ ಸರ್. ಸರ್, ಈಗ ನೀವು ಸಾವಯವ ಕೃಷಿ ಮಾಡ್ತಾ ಇದೀನಿ ಅಂತ ಹೇಳ್ತೀರಿ. ಈಗ ಯಾವುದೇ ಕೃಷಿ ಮಾಡ್ಲಿ ಮುಖ್ಯವಾಗಿ ಗೊಬ್ಬರ ಮತ್ತು ಪೋಷಕಾಂಶಗಳೇ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗ್ತದೆ. ಅದಕ್ಕೆ ನೀವ್ ಏನೇನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಒಂದೊಂದಾಗೆ ತೋರಿಸ್ತಾ ಹೋಗಿ ಸರ್. ಈಗ ನಮ್ಮ ತೋಟದಲ್ಲಿ ಮೇನ್ ಸರ್ ನಾನು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿರೋದು ಹ್ಯೂಮಸ್ಗೆ ಸರ್. ನಮ್ಮಲ್ಲಿ ಯಥೇಚ್ಛವಾದಂತ ಸಾಗುವಾನಿ ಮರ ಇರೋದ್ರಿಂದ ಸರ್ ನೀವು ನೋಡಿರ್ಬೋದು, ಕಾಡ್ನಲ್ಲಿ ಹೇಗೆ ಒಣ ಎಲೆ ಗೊಬ್ಬರ ಬಿದ್ದಿರುತ್ತೋ ಅದೇ ತರ ಇಲ್ಲೂ ಕೂಡ ಫುಲ್ ಜಮೀನ ಮಲ್ಚಿಂಗ್ ಆದಂಗೆ ಕವರ್ ಆಗೋಗಿದೆ ಸರ್. ಕಾಡಿನ ಒಂದು ಫೀಲೇ ಇದೆ ಸರ್. ಬಟ್ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಇದೇ ಹ್ಯೂಮಸ್ ಆಗಿ ಕನ್ವರ್ಟ್ ಆಗುತ್ತೆ. ಹ್ಯೂಮಸ್ ಇಂದ ಆರ್ಗ್ಯಾನಿಕ್ ಕಾರ್ಬನ್ ಆಗುತ್ತೆ. ಈ ಕ್ರಿಯೆ ನಡೆಯೋದಕ್ಕೆ ಸರ್ ನಮ್ಗೆ ಮೈನ್ ಜೈವಿಕ ಕ್ರಿಯೆ, ಭೌತಿಕ ಕ್ರಿಯೆ, ರಾಸಾಯನಿಕ ಕ್ರಿಯೆ, ಇವು ಮೂರನ್ನು ಸರ್ ನಾವು ಮನದಲ್ಲಿ ಇಟ್ಕೊಂಡು ಆ ಕ್ರಿಯೆ ನಡೆಯೋದಕ್ಕೆ ಏನು ನಾವು ಒತ್ತು ಕೊಡ್ಬೇಕು ಸರ್. ಆ ಒತ್ತು ಕೊಟ್ಟು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಸರ್. ಇದು ನಮ್ಮ ವೇಸ್ಟ್ ಡಿಕಾಂಪೋಸರ್ ರೆಡಿ ಮಾಡುವಂತ ಡ್ರಮ್ಗಳು ಸರ್. ಬಾವಿ ಇಲ್ಲೇ ಇದೆ ಸರ್? ಹಾ ಸರ್, ಬಾವಿನೂ ಇದೆ ಸರ್. ಈ ಬಾವಿನಲ್ಲಿ ಸರ್ ನಾವು ಸಾವಯವ ಕೃಷಿ ಮಾಡೋದಕ್ಕಿಂತ ಮುಂಚೆ ಸರ್ ನೀರೇ ಬರ್ತಿರ್ಲಿಲ್ಲ. ಬೇಸಿಗೆನಲ್ಲಿ ಒಂದು ಡ್ರಾಪ್ ನೀರ್ ಇರ್ತಿರ್ಲಿಲ್ಲ, ಫುಲ್ ಡ್ರೈ ಆಗಿ ಹೋಗ್ತಾ ಇತ್ತು. ಇದ್ರಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಮಳೆಗಾಲದಲ್ಲಿ ಸರ್ ನಮ್ ತೋಟದಲ್ಲಿ ನೀರ್ ನಿಲ್ತಾ ಇತ್ತು. ಈ ನೀರ್ ನಿಲ್ಲನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡಿದೆ ಸರ್, ನಾನು 2 ತೆಂಗಿನ ಮರದ ಮಧ್ಯೆ ಟ್ರೆಂಚ್ ಮಾಡ್ಸಿದೀನಿ. ಅದನ್ನ ನಿಮಗೆ ತೋರಿಸ್ತೀನಿ ಸರ್. ಸರ್, ಇಲ್ಲಿ ವೆಂಚುರಿ ಸಿಸ್ಟಮ್ ಮಾಡ್ಕೊಂಡ್ರೆ ಸರ್? ಹಾ ಸರ್, ಹೌದು ಸರ್, ವೆಂಚುರಿ ಸಿಸ್ಟಮ್ ಮಾಡ್ಕೊಂಡು ಸರ್ ವೆಂಚುರಿನಲ್ಲೇನೆ ನಾವೆಲ್ಲ ದ್ರಾವಣನ ಎಳಿಸ್ತೀವಿ ಸರ್. ಇಲ್ಲಿ ಏನಿದೆ ಸರ್? ಸರ್, ಇಲ್ಲಿ ವೇಸ್ಟ್ ಡಿಕಾಂಪೋಸರ್ ಇದೆ, ಮತ್ತೆ ಫಿಶ್ ಅಮಿನೋ ಆಸಿಡ್ ಇದೆ ಸರ್. ಈಗ ವೇಸ್ಟ್ ಡಿಕಾಂಪೋಸರ್ ಹೋಗ್ತಾ ಇದೆ ಸರ್. ಓಹೋ, ಈಗ ವೆಂಚುರಿ ಮುಖಾಂತರ ಹೋಗ್ತಾ ಇದೆ ಸರ್. ಸೂಪರ್ ಸರ್. ಯಾವ ಪ್ರಮಾಣದಲ್ಲಿ ಕೊಡ್ತೀರಿ, ಯಾವ ಟೈಮ್ ನಲ್ಲಿ ಕೊಡ್ತೀರಿ ಸರ್? ಸರ್, ತಿಂಗಳಿಗೆ ಒಂದ್ಸಾರಿ ಸರ್ ಒಂದು 400 ಲೀಟರ್ ಕೊಡ್ತೀನಿ ಸರ್. ತಿಂಗಳಿಗೆ ಒಂದ್ಸಾರಿ OWDC ಸರ್. ಮತ್ತೆ ಬೇರೆ ಬೇರೆ ನ್ಯೂಟ್ರಿಯೆಂಟ್ಸ್ ಯಾವ ಟೈಮ್? ಬೇರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಸರ್ ನಮಗೆ ಟೈಮ್ ಸಿಕ್ಕಿದಾಗ ಕೊಡ್ತಾ ಇರ್ತೀವಿ ಸರ್. ಇದ್ರ ಜೊತೆಗೆ ನಾವು ಫಿಶ್ ಅಮಿನೋ ಆಸಿಡ್ ಮಾಡ್ಕೊಂಡಿದೀವಿ. ಫಿಶ್ ಅಮಿನೋ ಆಸಿಡ್ಸ್ ನಲ್ಲೂ ಒಳ್ಳೆ ರಿಸಲ್ಟ್ ಇರೋದ್ರಿಂದ ಸರ್ ನೀರಿಗೆ ಹಾಕ್ಬಿಟ್ಟು ಅದನ್ನ ಎಳೆಸ್ಬಿಟ್ರೆ ಆಯ್ತು ಸರ್. ಈ ತೋಟಕ್ಕೆ ನಾವು ನಾಟಿ ಮಾಡ್ಬೇಕಾದ್ರೆ ಗಿಡಗಳನ್ನ ಕೋಳಿ ಗೊಬ್ಬರನ ಕಾಂಪೋಸ್ಟ್ ಮಾಡಿ ಕೊಟ್ಟಿದ್ದು ಬಿಟ್ರೆ ಮತ್ತೆ ಇಲ್ಲಿ ತನಕ 6 ವರ್ಷ ಆಯ್ತು. 6 ವರ್ಷದಲ್ಲಿ ನಾವು ಯಾವುದೇ ತರದ್ದು ಗೊಬ್ಬರನ
ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಕೋಳಿ ಗೊಬ್ಬರ ಆಗಿರ್ಬೋದು ಅಥವಾ ಕುರಿ ಗೊಬ್ಬರ ಆಗಿರ್ಬೋದು ಯಾವುದನ್ನು ಕೊಟ್ಟಿಲ್ಲ ಸರ್. ನಾವು ಮೇಜರ್ ಏನು ಅಂತಂದ್ರೆ ಸರ್ ಇದರಲ್ಲಿ ಹ್ಯೂಮಸ್ ನ ಕ್ರಿಯೇಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ವಾತಾವರಣನ ಸೃಷ್ಟಿ ಮಾಡಿದೀವಿ ಸರ್. ಮತ್ತೆ ಉಳುಮೆ ಮಾಡಿಸಿ 6 ವರ್ಷ ಆಯ್ತು ಸರ್ ಈ ತೋಟನ. 6 ವರ್ಷದಿಂದ ಯಾವುದೇ ಒಂದು ಟ್ರ್ಯಾಕ್ಟರ್ ಒಳಗಡೆ ಬಂದು ಉಳುಮೆ ಮಾಡಿಲ್ಲ ಸರ್. ವರ್ಷಕ್ಕೊಂದ್ಸರಿ ಸಾಧ್ಯವಾದ್ರೆ ಸರ್ ವೀಡ್ ಕಟರ್ ನಲ್ಲಿ ವೀಡ್ ನ ಕಟ್ ಮಾಡ್ಕೋತೀವಿ ಬಿಟ್ರೆ ಮತ್ತೇನಿಲ್ಲ ಸರ್. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ವೇಸ್ಟ್ ಡಿಕಾಂಪೋಸರ್ ನ ಸರ್ ತಿಂಗಳಿಗೆ ಒಂದು 400 ಲೀಟರ್ ವೆಂಚುರಿ ಮುಖಾಂತರ ಎಳಿಸ್ತೀವಿ ಸರ್. ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ವಲ್ಪ ಕೊಡ್ತೀವಿ, ಮತ್ತೆ ಫಿಶ್ ಅಮಿನೋ ಆಸಿಡ್ ಕೊಡ್ತೀವಿ ಸರ್. ಮೈಕ್ರೋ ನ್ಯೂಟ್ರಿಯೆಂಟ್ ಯಾವ ತರ ಮಾಡ್ತೀವಿ ಸರ್? ಮೈಕ್ರೋ ನ್ಯೂಟ್ರಿಯೆಂಟ್ ನ ಮಾಡೋದು ನಾವು ಸರ್ ಈ ಎಡಿಬಲ್ ಕೇಕ್ಸ್, ನಾನ್ ಎಡಿಬಲ್ ಕೇಕ್ಸ್ ಅಂತ ಬರುತ್ತೆ. ಇದನ್ನ ಎಲ್ಲಾನು ಒಂದೊಂದು 4 ತಗೋತೀವಿ ಸರ್. 4 ಎಡಿಬಲ್ ಕೇಕ್ಸ್, 4 ನಾನ್ ಎಡಿಬಲ್ ಕೇಕ್ಸ್. ಎಡಿಬಲ್ ಕೇಕ್ಸ್ ಅಲ್ಲಿ ಯಾವ್ಯಾವ ಸರ್? ಸರ್ ಈಗ ಎಡಿಬಲ್ ಕೇಕ್ಸ್ ನಲ್ಲಿ ಬಂದು ಸರ್ ನಮ್ದು ಕಡಲೆಕಾಯಿ ಹಿಂಡಿ, ಸೂರ್ಯಕಾಂತಿ ಹಿಂಡಿ, ಮತ್ತೆ ಸಾಸಿವೆ ಹಿಂಡಿ, ಮತ್ತೆ ಕೊಬ್ಬರಿ ಹಿಂಡಿ ಇದು ಎಡಿಬಲ್ ಸರ್. ನಾನ್ ಎಡಿಬಲ್ ನಲ್ಲಿ ಸರ್ ಹರಳಿ ಹಿಂಡಿ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಮತ್ತೆ ಇದು ಸರ್ ಇಪ್ಪೆ ಹಿಂಡಿ ಅಂತ ಬರುತ್ತೆ. ಇದಿಷ್ಟನ್ನ ನಾವು ಉಪಯೋಗಿಸ್ತೀವಿ ಸರ್. ಎಷ್ಟು ಪ್ರಮಾಣದಲ್ಲಿ ಸರ್? ಒಂದೊಂದು 3 ಕೆಜಿ ಪ್ರತಿ ಒಂದು ಹಿಂಡಿನ 3 ಕೆಜಿ ತಗೋತೀವಿ ಸರ್. 3 ಕೆಜಿ ಅಂತಂದ್ರೆ 4 3 12 24 ಕೆಜಿ ಆಗುತ್ತೆ ಸರ್. 24 ಕೆಜಿನ ಸರ್ ಒಂದು 200 ಲೀಟರ್ ವೇಸ್ಟ್ ಡಿಕಾಂಪೋಸರ್ನ ರೆಡಿ ಮಾಡಿಬಿಟ್ಟು ಸರ್ ಅದರಲ್ಲಿ ಒಂದು 50 ಲೀಟರ್ನ ತೆಗೆದುಬಿಟ್ಟು ಸರ್ ಈ 25 ಕೆಜಿನ ಹಾಕ್ಬಿಟ್ಟು ಸರ್ 1 ವಾರ ತಿರುಗಿಸ್ತೀವಿ ಸರ್. ತಿರುಗಿಸಿದಾಗ ಒಳ್ಳೆ ಮೈಕ್ರೋ ನ್ಯೂಟ್ರಿಯೆಂಟ್ ರೆಡಿ ಆಗುತ್ತೆ ಸರ್. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ಎಕ್ಸ್ಪೆಷಲಿ ಸರ್ ನಮ್ಮ ಈ ಔಡ್ಲಾ ಅಂತ ಹೇಳಿ ಏನು ಹೇಳ್ತಿರಲ್ಲ ಸರ್, ಆ ಔಡ್ಲಾ ಹಿಂಡಿ ಮತ್ತೆ ಸಾಸುವೆ ಹಿಂಡಿನಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ ಸರ್. ಯಾವುದೇ ಒಂದು ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಅಥವಾ ಬಾಳೆ ಆಗಿರ್ಬೋದು, ಅಥವಾ ಬೇರೆ ಗಿಡಗಳೇ ಆಗಿರ್ಬೋದು ಸರ್, ಹಣ್ಣಿನ ಗಿಡಗಳೇ ಆಗಿರ್ಬೋದು, ಇದಕ್ಕೇನಾಗುತ್ತೆ ಬೇಗ ಫಂಗಲ್ ಇನ್ಫೆಕ್ಷನ್ ಬರುತ್ತೆ. ಫಂಗಲ್ ಇನ್ಫೆಕ್ಷನ್ ನ ಕಂಟ್ರೋಲ್ ಮಾಡೋದಕ್ಕೆ ಸರ್ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕೇ ಬೇಕು ಸರ್. ಹಾಗಾಗಿ ನೀವು ಯಾವುದೇ ಬೆಳೆಗೆ ನೀವು ಎಷ್ಟೇ ಕೊಟ್ಟಿಗೆ ಗೊಬ್ಬರ ಕೊಟ್ರು, ಎಷ್ಟೇ ಕುರಿ ಗೊಬ್ಬರ ಕೊಟ್ರು ಸರ್, ನೀವು ಹಿಂಡಿ ದ್ರಾವಣದಲ್ಲಿ ಸಿಗುವಂತ ರಿಸಲ್ಟ್ ನಿಮ್ಗೆ ಏನಾಗುತ್ತೆ, ನಿಮ್ ಕೊಟ್ಟಿಗೆ ಗೊಬ್ಬರದಲ್ಲಾಗ್ಲಿ, ಕೋಳಿ ಗೊಬ್ಬರದಲ್ಲಾಗ್ಲಿ, ಕುರಿ ಗೊಬ್ಬರದಾಗ್ಲಿ ಬರಲ್ಲ ಸರ್. ಇದರಲ್ಲಿ ಯಥೇಚ್ಛವಾಗಿದೆ. ಮತ್ತೆ ಇದು ಪ್ರಿವೆನ್ಷನ್ ಮಾಡುತ್ತೆ, ಮತ್ತೆ ಟ್ರೀಟ್ಮೆಂಟ್ ಆಗು ಯೂಸ್ ಮಾಡ್ಬೋದು ಸರ್. ಈಗ ಉದಾಹರಣೆಗೆ ನಾನು ಕೆಲವೊಂದು ನನ್ನ ಗಿಡಕ್ಕೆ ರೋಗ ಬಂದಿತ್ತು, ಅದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಿರೋದನ್ನು ನಿಮಗೆ ತೋರಿಸ್ತೀನಿ. ಅದರಲ್ಲಿ ಬೇವಿನ ಎಣ್ಣೆ, ಮತ್ತೆ ಈ ಹಿಂಡಿಗಳ ದ್ರಾವಣ, ಎಕ್ಕದ ಗಿಡ, ತುಂಬೆ ಗಿಡ, ಈ ಭೂತಾಳೆ ಗಿಡ, ಮತ್ತೆ ಉಗುನಿ ಅಂಬು, ಇದಿಷ್ಟನ್ನು ಹಾಕಿ ಇದ್ ಮಾಡಿರ್ತೀವಿ ಸರ್. ಸರ್ ಇದು ಹಣ್ಣಿನ ಗಿಡಗಳನ್ನ ತಂದು ಇಟ್ಟಿದ್ದೀನಿ ಸರ್. ಈಗ ನಾಟಿ ಮಾಡ್ಬೇಕು. ಇದು ಬಂದು ಮೂಸಂಬಿ, ಇದು ಬಟರ್ ಫ್ರೂಟ್ ಅಲ್ಲಿ ಮೆಕ್ಸಿಕನ್ ಆಶ್, ಸಿದ್ದು ಹಲಸು, ಇದು ಸಿದ್ದು ಹಲಸು. ಇದು ವಿಶೇಷವಾದಂತ ಒಂದು ಹಣ್ಣಿನ ಗಿಡ. ಬಟ್ ನಿಮ್ ಕಡೆ ಇರುತ್ತೆ, ಬಟ್ ನೀವು ನೋಡಿರ್ತೀರಾ ಇಲ್ವಾ, ಬ್ಯಾಲದ ಹಣ್ಣು ಅಂತ ಹೇಳ್ತೀವಿ. ಆ ಬ್ಯಾಲದ ಹಣ್ಣಿನ ಗಿಡ ಸರ್ ಇದು. ಇದೇನಕ್ಕೆ ಅಂತಂದ್ರೆ ಸರ್ ಇದು ಅಳಿವಿನಂಚಲ್ಲಿದೆ. ಇವತ್ತೇನಾಗಿದೆ ಅಂತಂದ್ರೆ ಹೈಯೆಸ್ಟ್ ಇದರಲ್ಲಿ ಐರನ್ ಕಂಟೆಂಟ್ ಇದೆ ಸರ್, ಬೇಲ. ಈ ಬೇಲ ಗಿಡನ ನಾವು ಸಂರಕ್ಷಿಸ್ಬೇಕು ಸರ್. ಯಾಕೆಂತಂದ್ರೆ ಮುಂದಿನ ಪೀಳಿಗೆಗೆ ಬೇಲ ಅನ್ನೋದು ಏನು ಅನ್ನೋದೇ ಗೊತ್ತಿರಲ್ಲ, ಆ ಲೆವೆಲ್ಗೆ ಆಗ್ಬಿಟ್ಟಿದೆ. ಈಗಲೇ ಅರ್ಧ ಜನಕ್ಕೆ ಗೊತ್ತಿಲ್ಲ ಸರ್. ಇವತ್ತು ಒಂದು ಬೇಲದ ಹಣ್ಣಿನ ಜ್ಯೂಸ್ ಸರ್ 100-150 ರೂಪಾಯಿ ಇದೆ ಸರ್. ಆದ್ರೆ ಏನು ಅಂದ್ರೆ ಅದ್ರ ಮಹತ್ವ ಗೊತ್ತಿರೋರು ಮಾತ್ರ ಸರ್ ಅದನ್ನ ಬಳಸ್ತಾರೆ, ಇಲ್ಲ ಅಂದ್ರೆ ಇಲ್ಲ ಸರ್. ಹಾಗಾಗಿ ನಾನು ಇದೊಂದು 3-4 ಗಿಡ ತಂದಿದ್ದೀನಿ ಸರ್, ಪ್ಲಾಂಟೇಶನ್ ಮಾಡ್ಬೇಕು ಸರ್. ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಲಿ ಅಂತೇಳಿ 1 ತಿಂಗಳು 2 ತಿಂಗಳು ನಾವು ಇದನ್ನ ನಮ್ಮ ಜಾಗದಲ್ಲಿ ಇಟ್ಕೊಂಡು ಸರ್ ಅದಕ್ಕೆ ಸ್ವಲ್ಪ ನೀರು ಕೊಟ್ಟು ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡಿ ನಂತರ ಪ್ಲಾಂಟೇಶನ್ ಮಾಡಿದ್ರೆ ಸರ್ ಯಾವುದೇ ಗಿಡದು ಸಾಯಲ್ಲ ಸರ್, ಉಳಿಯುತ್ತೆ ಸರ್, ಚೆನ್ನಾಗಿ ಬರ್ತದೆ. ಹೌದು ಸರ್. ಫಿಶ್ ಅಮಿನೋ ಆಸಿಡ್ ಅಂತ ಅವಾಗಲೇ ಹೇಳ್ತಾ ಇದ್ನಲ್ಲ ಸರ್, ಇದು ಇಲ್ಲಿದೆ ನೋಡಿ ಸರ್. ಇದು ರೆಡಿ ಮಾಡಿ ಇಟ್ಟು ಸುಮಾರು ಟೈಮ್ ಆಗಿದೆ ಸರ್. ಇದು ಯಾವ ತರ ಮಾಡೋದು ಸರ್ ಇದನ್ನ? ಇದು ಬಂದು ಸರ್ ಈಗ 1 ಕೆಜಿ ಮೀನ್ಗೆ 1 ಕೆಜಿ ಬೆಲ್ಲ ಸರ್, 1:1 ಪ್ರಮಾಣದಲ್ಲಿ ಹಾಕೊಂಡು ನೀಟಾಗಿ ಮೀನೆಲ್ಲ ಪೀಸ್ ಮಾಡ್ಕೊಂಡು ಬೆಲ್ಲನ ಪುಡಿ ಬೆಲ್ಲ ತಗೋಬೇಕು ಸರ್. ಪುಡಿ ಬೆಲ್ಲ ತಗೊಂಡು ಆ ಪುಡಿ ಬೆಲ್ಲನ ಮಿಕ್ಸ್ ಮಾಡ್ಬಿಟ್ಟು ಸರ್ ಒಂದು ಡ್ರಮ್ಮಿಗೆ ಅಥವಾ ಒಂದು ಸಣ್ಣ ಡಬ್ಬಕ್ಕೆ ಹಾಕಿ 1 ಕೆಜಿ ಮೀನಾದ್ರೆ 1 ಕೆಜಿ ಬೆಲ್ಲ ಅಂದ್ರೆ 2 ಕೆಜಿ ಆಯ್ತು. 2 ಕೆಜಿ ಒಂದು 3 ಕೆಜಿ ಹಿಡಿಯೋಂಥ ಡಬ್ಬಕ್ಕೆ 2 ಕೆಜಿನ ಹಾಕಿ 1 ಕೆಜಿ ಹಿಡಿಯೋಷ್ಟು ಖಾಲಿ ಜಾಗನ ಬಿಡ್ಬೇಕು ಸರ್. ಏನಕ್ಕೆ ಅಂತಂದ್ರೆ ಇದರಲ್ಲಿ ಗ್ಯಾಸ್ ರಿಲೀಸ್ ಆಗುತ್ತೆ ಸರ್. ಆ ಗ್ಯಾಸ್ ರಿಲೀಸ್ ಆದಾಗ ಏನಾಗುತ್ತೆ, ನೀವು ಜಾಗ ಬಿಡ್ಲಿಲ್ಲ ಅಂದ್ರೆ ಡ್ರಮ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಇದೆ, ಬಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಸರ್. ಇದು ಬಳಕೆ ಮಾಡೋ ಪ್ರಮಾಣ ಸರ್? ಸರ್ ಇದು ಬಳಕೆ ಮಾಡೋ ಪ್ರಮಾಣ ಅಂದ್ರೆ ಗಿಡದ ಬೆಳವಣಿಗೆಗೆ ಅನುಗುಣವಾಗಿ, ಈಗ ಉದಾಹರಣೆಗೆ ಏಜ್ ನೋಡ್ಕೋಬೇಕು ನಾವು, ಗಿಡದ ಗಾತ್ರ ನೋಡ್ಬೇಕು, ಏನ್ ಸೈಜ್ ಇದೆ ಅಂತ ನೋಡ್ಕೋಬೇಕು. ಅದನ್ನೆಲ್ಲ ನೋಡ್ಕೊಂಡು ಅದಕ್ಕೆ ಪ್ರಮಾಣಕ್ಕೆ ತಕ್ಕಂತೆ ಹಾಕೋಬಹುದು ಸರ್. ಸ್ಪ್ರೇ ಮಾಡೋದಾದ್ರೆ ಮ್ಯಾಕ್ಸಿಮಮ್ 5 ml ಸರ್ 1 ಲೀಟರ್ಗೆ. ನೀವು ಅದೇ ಡ್ರೆಂಚಿಂಗ್ ಕೊಡ್ತೀನಿ ಅಂದ್ರೆ 1 ಲೀಟರ್ಗೆ 10 ml ತನಕ ಯೂಸ್ ಮಾಡ್ಬೋದು ಸರ್.
ಅಂದ್ರೆ 5 ml ಅಂದ್ರೆ ದೊಡ್ಡ ಬೆಳೆಗಳಿಗೆ, ಹೌದು ಚಿಕ್ಕ ಬೆಳೆಗಳಿಗಾದ್ರೆ 2 ml ಸಾಕು ಸರ್. ಹಾ ಸರ್. ಚಿಕ್ಕ ಬೆಳೆಗಳಿಗಾದ್ರೆ 2 ml ಸಾಕು, ಅದಕ್ಕಿಂತ ಮೇಲ್ ಬೇಡ ಸರ್. ರಿಸಲ್ಟ್ ಯಾವ ತರ ಇದೆ ಸರ್? ಸೂಪರ್ ಆಗಿದೆ ಸರ್. ಹಾ ಸರ್, ಸೂಪರ್ ಸರ್. ನೋಡಿ ಸರ್, ಇಲ್ಲಿ ಗಿಡದಿಂದ ಗಿಡಕ್ಕೆ 33 ಅಡಿ ಇದೆ, ಸಾಲಿನಿಂದ ಸಾಲ್ಗೂ 33 ಅಡಿ ಇದೆ. ತೆಂಗಿಂದ ತೆಂಗಿಗೆ. ಹಾ ಸರ್. ಇದ್ರ ಮಧ್ಯದಲ್ಲಿ 2 ಸಾಲು ಸರ್ ಅಡಿಕೆ ಹಾಕಿದ್ದೀನಿ. 8x9. ಕೆಲವು ಕಡೆ ಸ್ವಲ್ಪ ದೂರ ಆಗಿದೆ, ಕೆಲವು ಕಡೆ ಹತ್ರ ಆಗಿದೆ. ಯಾಕೆಂತಂದ್ರೆ ಇಲ್ಲಿ ಹಳೆ ಮರಗಳು 1 2 3 4 5 ಮರ ಇತ್ತು. 5 ಮರ ಇರೋದ್ರಿಂದ ಏನಾಗಿದೆ, ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ವೇರಿಯೇಷನ್ ಆಗಿದೆ. ಇವು ಎಷ್ಟು ವರ್ಷದ ಮರಗಳು ಸರ್? ಇದು ಆಗಿದೆ 30 ವರ್ಷ ಆಗಿದೆ ಸರ್. ಈಗ ಮೊನ್ನೆ ಇದ್ರದ್ದು ಬೀಜನ 1000 ಬೀಜನ ಒಬ್ಬರಿಗೆ ಮಾರಿದೆ. ಇದ್ರ ಹೆಸರು ಸರ್? ಇದು ಬಂದು ಉಗ್ನಿ ಎಂಬು ಅಂತ ನಮ್ ಕಡೆ ಹೇಳ್ತೀವಿ ಸರ್. ಉಗ್ನಿ ಎಂಬು. ಇದರಲ್ಲಿ ಯಥೇಚ್ಛವಾದಂತ ಪೋಷಕಾಂಶ ಇದೆ, ಮತ್ತೆ ರೋಗ ನಿರೋಧಕ ಶಕ್ತಿ ಇದೆ, ಮತ್ತೆ ಔಷಧಿಯಾಗೂ ಕೂಡ ಇದು ಕೆಲಸ ಮಾಡುತ್ತೆ ಸರ್. ಅದರಲ್ಲೂ ಎಕ್ಸ್ಪೆಷಲಿ ಎಲೆ ಚುಕ್ಕಿ ರೋಗಕ್ಕೆ ಇದು, ಮತ್ತೆ ಭೂತಾಳೆ ಗಿಡ, ಎಕ್ಕದ ಗಿಡ, ತುಂಬೆ ಗಿಡ, ಮತ್ತೆ ಉಗ್ನಿ ಎಂಬು, ಇದು 4 ಸರ್ 10 kg ತಗೊಂಡು 200 ಲೀಟರ್ ಗೋಮೂತ್ರದಲ್ಲಿ ಇದನ್ನ ಕಳಿಯೋಕ್ಕೆ ಬಿಟ್ಟು ನಂತರ 2 ತಿಂಗಳಾದ್ಮೇಲೆ ಸರ್ 15 ಲೀಟರ್ ಕ್ಯಾನ್ಗೆ, ಸ್ಪ್ರೇಯರ್ ಕ್ಯಾನ್ಗೆ 1.5 ಲೀಟರ್ ಹಾಕ್ಕೊಂಡು ನೀವು ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮಲ್ಲಿ ಯಾವುದೇ ಗಿಡಗಳಲ್ಲಿ ಇರುವಂಥ ಎಲೆ ಚುಕ್ಕಿ ರೋಗ ಫುಲ್ ಕಂಟ್ರೋಲ್ ಆಗುತ್ತೆ ಸರ್. ಇದನ್ನ ಬೇಕಾದ್ರೆ ರೈತರು ಮಾಡಿ ನೋಡಿ, ಆಮೇಲೆ ನಿಮ್ಮ ಅನುಭವನ ನಮಗೆ ತಿಳಿಸಿ ಸರ್. ಓಕೆ ಸರ್. ಅಗ್ನಿ ಅಸ್ತ್ರ ಮಾಡುವಂತ ಇದರಲ್ಲಿ ಈ ಲಕ್ಕಿ ಸೊಪ್ಪನ್ನು ಕೂಡ ನಾವು ಉಪಯೋಗಿಸ್ತೀವಿ. ಹಾಗಾಗಿ ಈ ಲಕ್ಕಿ ಗಿಡಗಳನ್ನ ಅಲ್ಲಲ್ಲಿ ಬೇಲಿಗಳಲ್ಲಿ ಹಾಕೊಂಡಿದ್ದೀನಿ ಸರ್. ಬೇಲಿಗಳಲ್ಲಿ ಏನೇನ್ ಗಿಡ ಇದಾವೆ ಸರ್? ಸರ್ ಬೇಲಿನಲ್ಲಿ ಇದು ನ್ಯಾಚುರಲ್ ಬೇಲಿ ಸರ್. ಯಾಕೆಂತಂದ್ರೆ ನಮ್ ಕಡೆ ಕೊಣಮಾವು ಅಂತ ಹೇಳ್ತೀವಿ, ಮತ್ತೆ ಗ್ಲಿರಿಸೀಡಿಯಾ, ಬಿದಿರು, ಮತ್ತೆ ಈ ಬಿದಿರಿನ ಮುಳ್ಳು, ಇದನ್ನೆಲ್ಲ ಹಾಕಿ ಸರ್ ಇದು ಮಾಡಿರೋದು. ಈ ಗಿಡನ ಸರ್ ನಾವು ಕೊಣಮಾವು ಅಂತ ಹೇಳ್ತೀವಿ. ಕೊಣಮಾವು? ಈ ಕೊಣಮಾವನ್ನ ಎಲ್ಲಾ ಕಡೆ ನೆಟ್ಕೊಂಡು ಸರ್ ಇದಕ್ಕೆ ಬಿದಿರಿನ ಮುಳ್ಳನ್ನ ಆ ಕಡೆಯಿಂದ ಈ ಕಡೆ ಹಾಕ್ಬಿಟ್ಟು ಈ ತರ ಕಟ್ತೀವಿ ಸರ್. ಕಟ್ಟಿ ಇದು ಮಾಡ್ತೀವಿ. ಇದ್ರೊಳಗಡೆ ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ನ್ಯಾಚುರಲ್ ಬೇಲಿ. ಸೂಪರ್ ಸರ್. ಇದ್ಯಾವ ತಳಿ ಸರ್? ಹಲಸು ಸರ್, ಇದು ನಮ್ಮ ದೇಸಿ ತಳಿ ಸರ್. ಇದೇನಾಗಿದೆ ಅಂದ್ರೆ ಅದಾಗದೆ ಬೀಜನ ನಾವು ತಿಂದು ಬಿಸಾಕಿದ್ದು ಪುಟ್ಟಿ ಹೆಮ್ಮರವಾಗಿದೆ ಸರ್. ಇದರಲ್ಲಿ ನಮ್ಗೆ ಸಾಧಾರಣ ವರ್ಷಕ್ಕೊಂದು 100-150 ಹಣ್ಣು ಸಿಗುತ್ತೆ ಸರ್. ಏನ್ ಕಾಯಿಗಳು ಸರ್? ಯಾವ ತರ ಬಿಟ್ಟಿವೆ? ಸೂಪರ್ ಸರ್. ಇದು ಹಣ್ಣು ತುಂಬಾ ಸಿಹಿ ಇರುತ್ತೆ. ಲಡಿ ಬಂದಂಗ್ ಬಂದಿದೆ ಸರ್. ಹೌದು ಸರ್. ಈಗ ನೋಡಿ, ಇದೀಗ ನೆಕ್ಸ್ಟ್ ಇನ್ನೊಂದು ತಿಂಗಳ, ಒಂದು 15-20 ದಿವಸ ಬಿಟ್ರೆ ಸರ್ ಇದು ಹಣ್ಣಿಗೆ ಬರುತ್ತೆ ಸರ್. ಈ ತಳಿ ಹೆಸರು ಗೊತ್ತಿಲ್ಲ ಸರ್? ತಳಿ ಹೆಸರು ಗೊತ್ತಿಲ್ಲ ಸರ್. ತಾನಾಗೆ ಹುಟ್ಟಿ ತಾನಾಗೆ ಬೆಳೆದಿರುವಂತದ್ದು ಸರ್. ಇಲ್ಲಿ ನೋಡಿ ಸರ್, ಇಷ್ಟ ಹಣ್ಣು ಕಿತ್ಕೊಂಡ್ರೆ ಸಾಕು ಸರ್ ನಮ್ಗೆ. ಇದ್ರಲ್ಲೇ ಸಾಧಾರಣ ಒಂದು 30 ಹಣ್ಣು ಇಲ್ವಾ ಸರ್? ಸುಮಾರು ಇದೆ ಸರ್. ಸೂಪರ್ ಸರ್. ನ್ಯಾಚುರಲ್ ಆಗಿ ಬೆಳೆದಿರೋದು, ಅದ್ರದ್ದು ಲಕ್ಷಣನೇ ಬೇರೆ. ಹೌದು ಸರ್. ಈಗ ನಾವು ಯಾವುದೇ, ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಸರ್, ಈ ಕಸಿ ಕಟ್ಟಿರೋದು ಇದು ಏನು ಜೆನೆಟಿಕ್ ಮಾಡಿಫಿಕೇಶನ್ ಅಂತ ಹೇಳ್ಬಿಟ್ಟು ಸರ್, ಈ ಬೆಳೆಯಲ್ಲಿ ವೈವಿಧ್ಯತೆ ಅಂತ ಅಂದ್ಬಿಟ್ಟು ಈ ಹೈಬ್ರಿಡ್ ತಳಿಗಳನ್ನ ತಂದು ನಮ್ಮ ದೇಸಿ ತಳಿಗೆ ಕಸಿ ಕಟ್ಟಿ ನಮ್ಮಲ್ಲಿರುವಂತ ದೇಸಿ ತಳಿ ಸಂರಕ್ಷಣೆ ಮಾಡದೆ ಸರ್ ಎಲ್ಲಾನು ಹಾಳು ಮಾಡಿಟ್ಟಿದ್ದಾರೆ ಸರ್. ಏನಂದ್ರೆ ದೇಸಿ ತಳಿನಲ್ಲಿರುವಂತ ಗುಣಮಟ್ಟನೇ ಬೇರೆ ಸರ್. ನಮ್ಮ ದೇಸಿ ತಳಿನ ಇವತ್ತು ಹೊರದೇಶದವ್ರು ತಗೊಂಡೋಗಿ ಅವರು ಬೆಳೆಸ್ಕೊಂಡು ಅದನ್ನು ಉಳಿಸ್ಕೊತಾ ಇದಾರೆ. ನಾವು ಹಾಳು ಮಾಡ್ಕೋತಾ ಇದೀವಿ ಸರ್. ಸರ್, ವಿಶೇಷವಾಗಿ ಹೊಲ ತುಂಬಾ ಟ್ರೆಂಚ್ಗಳೇ ಕಾಣ್ತಾ ಇದಾವೆ. ಈ ಟ್ರೆಂಚ್ ಮಾಡೋದಕ್ಕೆ ನನಗೆ ಮೇನ್ ಇಂಟೆನ್ಷನ್ ಏನು ಅಂತಂದ್ರೆ ಸರ್, ಇದರಲ್ಲಿ ಮೇಲ್ಗಡೆ ಚಾನೆಲ್ ಇದೆ. ಚಾನೆಲ್ ನ ಬಡಾವಣೆ ಮಾಡಕ್ಕಿಂತ ಮುಂಚೆ ಸರ್ ಸೀಪೇಜ್ ವಾಟರ್ ಬಂದು ತೋಟದಲ್ಲಿ ನಿಲ್ತಾ ಇತ್ತು ಸರ್. ಮಳೆಗಾಲದಲ್ಲಿ 1 ಅಡಿ ನೀರ್ ನಿಲ್ತಾ ಇತ್ತು ಸರ್. ಇವತ್ತು 1 ಡ್ರಾಪ್ ನೀರ್ ನಿಲ್ಲಲ್ಲ ಸರ್. ಇದರಲ್ಲಿ ಏನಾಗಿದೆ ಅಂದ್ರೆ ನೀವು ನಂಬಲ್ಲ, ಇದ್ರ ಅಡಿನಲ್ಲಿ ಫುಲ್ ಎರೆಹುಳಗಳಿದೆ ಸರ್. ಎರೆಹುಳಗಳಿದೆ ಮೇಲೆ ಫುಲ್ ಎಲ್ಲ. ಈ ತರ ನಾವು ಬಿದ್ದಿರೋಂತ ಕಸ ಕಡ್ಡಿನೆಲ್ಲ ಇದಕ್ಕೆ ತುಂಬ್ತೀವಿ ಸರ್. ಯಾವ ಸೈಜ್ ಅಲ್ಲಿ ಮಾಡ್ಕೊಂಡಿದೆ ಸರ್ ಸರ್? ಇದು ಟ್ರೆಂಚ್ ಬಂದು ಒಂದು JCB ಒಂದು ಬಕೆಟ್ ಸೈಜ್ ಸರ್. ಆಳ ಮಾತ್ರ 3 ಅಡಿ ಇದೆ ಸರ್. ಎಷ್ಟು ಫೂಟಿಗೆ ಒಂದು ಹೊಡಿಸಿರ್ ಸರ್ ಇದು? ಸರ್ ಇದು ಪ್ರತಿ ತೆಂಗಿನ ಮರದ ಮಧ್ಯ ಒಂದೊಂದು ಸಾಲ್ ಈ ತರ ಬಂದಿದೆ ಸರ್. ಎಲ್ಲಿ ನಮ್ಗೆ ನೀರಿನ ಇದು ಸೀಪೇಜ್ ನಿಲ್ತದ ಸರ್, ಅಲ್ಲಿ ಜಾಸ್ತಿ ಮಾಡಿದ್ದೀನಿ ಸರ್. ನೀರ್ ನಿಲ್ದೇ ಇರೋ ಜಾಗದಲ್ಲಿ ಇಲ್ಲ ಸರ್.
ಸರ್ ಇದರಲ್ಲೆಲ್ಲ ಕಳೆ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್ ಕಳೆ ನಿರ್ವಹಣೆ ಬಗ್ಗೆ ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ ಸರ್. ತೋಟದಲ್ಲಿ ಕಳೆ ಎಷ್ಟಿರುತ್ತೆ ಅದೇ ನಮಗೆ ಗೊಬ್ಬರ ಸರ್. ಗೊಬ್ಬರ ನಾವೇನಂದ್ರೆ ಬ್ರಷ್ ಕಟ್ರ್ ತಗೊಂಡು ಸರ್ ವರ್ಷಕ್ಕೆ ಒಂದ್ಸಾರಿ ಬ್ರಷ್ ಕಟ್ರ್ ಹೊಡಿಸ್ತೀವಿ ಸರ್. ಅದು ಈಗ ಬ್ರಷ್ ಕಟ್ರ್ ಹೊಡೆಯೋರು ಸಿಗದೇ ಇರೋದ್ರಿಂದ ಸರ್ ಈ ವರ್ಷ ಹೊಡೆದೇ ಇಲ್ಲ ಸರ್, ಹಂಗೆ ಬಿಟ್ಬಿಟ್ಟಿದೀವಿ. ಯಾಕೆಂದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕಳೆ ಎಲ್ಲ ಒಳಗಡೆ ಹಂಗೆ ಇದೆ. ಮತ್ತೆ ಇದು ಗೊಬ್ಬರದ ಗಿಡ ಹಾಕೊಂಡಿದೀನಿ ಸರ್, ಅಲ್ಲಲ್ಲಿ ಗ್ಲಿರಿಸಿಡಿಯಾ. ಅಡಿಕೆ ಮರದ ಗಾತ್ರ ನೋಡಿ ಸರ್, 3.5 ವರ್ಷದ ಗಿಡ. 3 ವರ್ಷದ್ದು ಇಷ್ಟು ಚೆನ್ನಾಗಿ ಬಂದಿದೆ ಸರ್. ಸೂಪರ್ ಸರ್. ನೋಡಿ ಟ್ರೆಂಚ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನು ಅಂದ್ರೆ ಸರ್, ಇದು ಬೇರೆ ಇದೆಯಲ್ಲ ಸರ್, ಇಲ್ಲಿ ನೋಡಿ ಸರ್, ಎಲ್ಲ ಕೆಳಗಡೆ ಹೋಗ್ಬಿಟ್ಟಿದೆ ಟ್ರೆಂಚ್ಗೆ. ಇದಕ್ಕೆ ಬೇಕಾಗಿರುವಂತ ಆಹಾರ ಹುಡ್ಕೊಂಡು ಹೋಗ್ತಾ ಇದೆ. ಸೂಪರ್ ಸರ್. ಅದಕ್ಕೆ ಎಲ್ಲಿ ಆಹಾರ ಐತೆ ಅದನ್ನ ಹುಡ್ಕೊಂಡು ಸರ್ ನ್ಯಾಚುರಲ್ ಆಗಿ ಬಿಟ್ಬಿಟ್ರೆ ಸರ್, ನಾವು ಏನದಕ್ಕೆ ಈ ಪರಿಸರನ ಸಮತೋಲನ ಮಾಡ್ಲಿಕ್ಕೆ ಹೋಗ್ತೀವಲ್ಲ ಸರ್, ಅದ್ರ ಬದಲು ನ್ಯಾಚುರಲ್ ಆಗಿ ಬಿಟ್ಬಿಟ್ರೆ ಅದಕ್ಕೆ ಏನ್ ಆಹಾರ ಬೇಕೋ ಅದೇ ತಗೊಳುತ್ತೆ ಸರ್. ನಾವ್ ಏನು ಕೊಡೋ ಅವಶ್ಯಕತೆ ಇಲ್ಲ ಸರ್. ನೀವು 6 ವರ್ಷದಿಂದ ಗೊಬ್ಬರನೇ ಕೊಡಲ್ಲ ಅಂತ ಹೇಳ್ತೀರಿ. ಹೌದು ಸರ್. ಅದಕ್ಕೆ ಪರ್ಯಾಯವಾಗಿ ಏನೇನು ವ್ಯವಸ್ಥೆ ಮಾಡಿರಿ ಸರ್? ಸರ್ ಏನಿಲ್ಲ ಸರ್, ಹ್ಯೂಮಸ್ ನ ಜಾಸ್ತಿ ಮಾಡ್ಕೊಂಡು ಹೋಯ್ತಾ ಇದೀನಿ. ಆ ಹ್ಯೂಮಸ್ ಏನಾಗುತ್ತೆ, ಆರ್ಗ್ಯಾನಿಕ್ ಕಾರ್ಬನ್ ಆಗ್ತಾ ಇದೆ. ಬಟ್ ಏನಂದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಕಾರ್ಬನ್ ಜಾಸ್ತಿ ಆದ್ರೂ ನೈಟ್ರೋಜನ್ ಬ್ಯಾಲೆನ್ಸ್ ಆಗ್ಬೇಕು ಅಂತ ಹೇಳ್ತಾರೆ. ಬಟ್ ನಾವು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡ್ ನಾನು ಕೆಲಸದಲ್ಲಿ ಇರೋದ್ರಿಂದ ವಾರಕ್ಕೊಂದ್ಸರಿ ಬರ್ತೀನಿ ಹೋಗ್ತೀನಿ ಸರ್. ನನಗೇನ್ ಗೊತ್ತಿದೆ, ನಾನು ಏನ್ ತಿಳ್ಕೊಂಡಿದೀನಿ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದೀನಿ. ಪ್ರಕೃತಿ ದೇವತೆಗೆ ಬಿಟ್ಬಿಟ್ಟಿದೀನಿ ಸರ್. ಮಣ್ಣು ನೋಡಿ ಸರ್, ಬಿಳಿ ಬೇರುಗಳು ತುಂಬಾ ಬಿಟ್ಕೊಂಡಿದೆ ಸರ್. ಅನಾನಸನ್ನು ಹಾಕಿದೀವಿ. ಶೃಂಗೇರಿಗೆ ಹೋಗಿದ್ದು ಬರ್ತಾ ಅಲ್ಲಿ ಒಬ್ರು ತೋಟದಲ್ಲಿ ಅನಾನಸ್ನ ಕೀಳ್ತಾ ಇದ್ರು ಸರ್. ಅವ್ರು ಒಂದು 2-3 ಗಿಡ ಕೊಟ್ರು ಸರ್, ತಗೊಂಬಂದು ಹಾಕಿದ್ದೆ. ಇದ್ರಲ್ಲಿ ಹಣ್ಣನ್ನ ಕಿತ್ಕೊಂಡು ತಿಂದಿದೀವಿ ಸರ್ ಆಲ್ರೆಡಿ, ನ್ಯಾಚುರಲ್ ಆಗಿ. ನೋಡಿ ಸರ್, ಅದು ಬಟರ್ ಫ್ರೂಟ್ ಗಿಡ, ಅವೆರಡು ಬಟರ್ ಫ್ರೂಟ್ ಗಿಡ. ಇಲ್ಲೊಂದಿದೆ ಮತ್ತೆ ಅಲ್ಲೊಂದಿದೆ. ಟೋಟಲ್ ಇಲ್ಲೊಂದು 12 ಬಟರ್ ಫ್ರೂಟ್ ಇದೆ ಸರ್. 12 ಬೆಣ್ಣೆಹಣ್ಣಿನ ಗಿಡ ಇದೆ. 11 ಜಾಯ್ಕಾಯಿ ಇದೆ. 2 ವಾಟರ್ ಆಪಲ್ ಇದೆ. ಮತ್ತೆ 3 ಮೂಸಂಬಿ ಇದೆ. ಮತ್ತೆ ಲಕ್ಷ್ಮಣ್ ಫಲ ಇದೆ, ರಾಮ್ ಫಲ ಇದೆ, ಹಲಸಿದೆ, ಮಾವಿದೆ ಸರ್. ಈಗ ಯಾವ್ಯಾವ ಫಲ ಕೊಡ್ತಾ ಇದಾವ ಸರ್? ಸರ್ ಫಲ ಕೊಡ್ತಾ ಇರೋದು ಈಗ ನಮ್ಗೆ ಸದ್ಯಕ್ಕೆ ಜಾಯ್ಕಾಯಿ, ಮೆಣಸು, ತೆಂಗು, ಸ್ವಲ್ಪ ಅಡಿಕೆ ಸರ್. ಅಡಿಕೆ ಒಟ್ಟಿನಲ್ಲಿ ಎಷ್ಟು ವರ್ಷ ಬೇಕು ಸರ್ ಇದರಲ್ಲಿ ಫಲ ನೋಡ್ಬೇಕು ಸರ್? ಈಗ ನನಗೆ ನೆಕ್ಸ್ಟ್ ಇಯರ್ ಇಂದೆಲ್ಲ ಅಡಿಕೆನಲ್ಲಿ ಫಸಲು ಸ್ಟಾರ್ಟ್ ಆಗುತ್ತೆ ಸರ್. ಬಟರ್ ಫ್ರೂಟ್ ಅಲ್ಲಿ ಅಂದ್ರೆ ಇದು ಬೀಜದ ಗಿಡ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ಬೇಕು ಸರ್. ಯಾಕೆಂದ್ರೆ ಇವೆಲ್ಲ ನೆಟ್ಟು 1 ವರ್ಷ ಆಗಿರೋದಷ್ಟೇ ಸರ್. ಈ ಗಿಡ ನೆಟ್ಟೊಂದು 2 ವರ್ಷದ ಮೇಲಾಗಿದೆ ಸರ್. ಬೀಜದ ಗಿಡದಲ್ಲಿ ಸಾಧಾರಣ 4 ರಿಂದ 5 ವರ್ಷ ಬೇಕು ಸರ್. ಕಸಿ ಮಾಡಿದ ಗಿಡದಲ್ಲಿ ನಿಮ್ಗೆ 2.5 ವರ್ಷಕ್ಕೆ ಹಣ್ಣು ಸ್ಟಾರ್ಟ್ ಆಗುತ್ತೆ ಸರ್. ಯಾಕೆಂದ್ರೆ ನನ್ನ ಹತ್ರ ಕಸಿ ಮಾಡಿರೋ ಗಿಡನೇ ಇದೆ, ಅಲ್ಲಿ ಫಾರಂ ಹತ್ರ ಇದೆಯಲ್ಲ ಸರ್, ಅದು ಕಸಿ ಮಾಡಿದ ಗಿಡ 2 ವರ್ಷ 4 ತಿಂಗಳಿಗೆ ಫ್ರೂಟ್ ಸ್ಟಾರ್ಟ್ ಆಯ್ತು ಸರ್. ಸರ್ ಈಗ ಗೊಬ್ಬರ ಅಂತೂ ನ್ಯಾಚುರಲ್ ಆಗಿ ಸಿಗ್ತಾ ಇದೆ. ಹೌದು ಸರ್. ಜೊತೆಗೆ OWDC, ಫಿಶ್ ಅಮಿನೋ ಆಸಿಡ್ ಇವನ್ನೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿ ಕೊಡ್ತಾ ಇದೀವಿ ಸರ್. ಜೊತೆಗೆ ಈ ಹಿಂಡಿಗಳ ಗೊಬ್ಬರನು ಕೊಡ್ತಾ ಇದೀವಿ. ಹೌದು ಸರ್. ರೋಗ ಕೀಟಗಳನ್ನ ಯಾವ ತರ ನಿರ್ವಹಣೆ ಮಾಡ್ತಾರೆ ಸರ್? ರೋಗ ಕೀಟಗಳನ್ನ ನಿರ್ವಹಣೆ ಮಾಡುವಂತದ್ದು ಏನಂದ್ರೆ ಸರ್, ನ್ಯಾಚುರಲ್ ಆಗಿ ಬಿಟ್ಬಿಟ್ಟಾಗ ಏನ್ ಅಂತ ರೋಗಗಳು ಕಾಣಿಸಲ್ಲ ಸರ್. ಹಂಗೂ ರೋಗ ಬಂತು ಅಂತಂದ್ರೆ ಸರ್, ನಾವು ಬೇವಿನ ಎಣ್ಣೆನ ಸ್ಪ್ರೇ ಕೊಡ್ತೀವಿ ಸರ್. ಮತ್ತೆ ಅಗ್ನಿ ಅಸ್ತ್ರ ಸರ್, ಅಗ್ನಿ ಅಸ್ತ್ರ. ಇದು ಬಿಟ್ರೆ ಮತ್ತೇನಿಲ್ಲ ಸರ್. ಈಗ ಸಾಮಾನ್ಯವಾಗಿ ತೋಟದಲ್ಲಿ ಇಳುವರಿ ಜಾಸ್ತಿ ಬರ್ಬೇಕಂತೇಳಿ ಏನೇನೋ ಪ್ರಯೋಗಗಳು ಆಗ್ತಾ ಇರ್ತಾರೆ. ನೀವು ಇದರಲ್ಲಿ ಇರುವ ಇಳುವರಿ ಪಡೆಯಕ್ಕೆ ಏನು ಪ್ಲಾನ್ ಮಾಡಿದ್ರಿ ಸರ್? ಸರ್ ಈಗ ನಂದೊಂದು ಗಿಡದಲ್ಲಿ ಈಗ 2019ರಲ್ಲಿ ಇಲ್ಲಿ 40 ಗಿಡ ಇದೆ. 40 ಗಿಡಕ್ಕೆ ಸರಾಸರಿ ಆ ವರ್ಷ ನಾನು ಕಾಯಿನ ಮಾರದೆ, ಎಲ್ಲ ಬಿದ್ದಿರುವಂತ ಕಾಯಿನ ಮತ್ತೆ ಕಿತ್ತಿರುವಂತ ಕಾಯಿನ ಒಟ್ಟಾಕಿ ಲೆಕ್ಕ ಮಾಡಿದೆ. 1250 ಕಾಯಿ ಸಿಕ್ತು ಸರ್ ತೆಂಗಲ್ಲಿ. ಈಗ ಅದೇ ತೆಂಗಿನ ಮರ 3000 ಕಾಯಿ ಸಿಗ್ತಾ ಇದೆ ಸರ್. 1,500 ಎಲ್ಲಿ ಸರ್, 3,000 ಎಲ್ಲಿ ಸರ್? ಯೋಚನೆ ಮಾಡಿ ಸರ್. ಅದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಹಾಕೋದು ಒಳ್ಳೇದಾ ಅಥವಾ ನ್ಯಾಚುರಲ್ ಆಗಿ ಬಿಟ್ಟು ಅದನ್ನ ತೋಟನ ಡೆವಲಪ್ ಮಾಡೋದು ಒಳ್ಳೇದಾ ಸರ್? ಖರ್ಚು ಇರಲ್ಲ. ಖರ್ಚು ಇಲ್ಲ ಸರ್. ಏನ್ ಖರ್ಚಿದೆ ಸರ್? ನೀವೇ ನೋಡ್ದಂಗೆ ನಾವು ಕಳೆ ಒಂದು ವರ್ಷಕ್ಕೊಂದ್ಸರಿ ಹೊಡ್ಸೋದ್ ಬಿಟ್ರೆ
ವೇಸ್ಟ್ ಕಾಂಪೋಸರ್ ಒಂದ್ ಬಿಟ್ರೆ, ವೇಸ್ಟ್ ಕಾಂಪೋಸರ್ ಏನ್ ಸರ್ ಇವತ್ತೆಲ್ಲ ಒಂದ್ ಡ್ರಮ್ಗೆ 2 kg ಬೆಲ್ಲ ಬಿಟ್ರೆ ಇನ್ನೇನು ಇಲ್ಲ, ನೀರು ಮತ್ತೆ ಕಲ್ಚರ್ ಅಷ್ಟೇ. 200 ಲೀಟರ್ ರೆಡಿ ಆಗುತ್ತೆ ಒಂದ್ ಡ್ರಮ್ಗೆ. 200 ಲೀಟರ್ ಅಂದ್ರೂ ಸರ್ 100 ರೂಪಾಯಿ. ಒಳ್ಳೆ ಸಾವಯವ ಬೆಲ್ಲ ಅಂದ್ರೂ ಸರ್ 200 ರೂಪಾಯಿ ಆಯ್ತು. 200 ಲೀಟರ್ಗೆ 200 ರೂಪಾಯಿ ಆಯ್ತು ಸರ್. ಲೀಟರ್ಗೆ 1 ರೂಪಾಯಿ ಬಿತ್ತು. ಅದಕ್ಕಿಂತ ಕಡಿಮೆ ಬೀಳುವಂತ ಲಿಕ್ವಿಡ್ ಫರ್ಟಿಲೈಸರ್ ಇನ್ಯಾವ್ದಿದೆ ಸರ್? ಯಾವ್ದು ಇಲ್ಲ. ಅದರಲ್ಲೂ ಈಗ ಬೆಲ್ಲನ ಅರ್ಧ kg ಹಾಕಿ ಅಂತ ಹೇಳ್ತಾರೆ. ಬಟ್ ನಾವು ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಆಹಾರ ಬೇಕು ಅನ್ನೋದಕ್ಕೋಸ್ಕರ ನಾವು 2 kg ಯೂಸ್ ಮಾಡ್ತೀವಿ ಸರ್. ಬೇರೆಯವರೆಲ್ಲ ಅರ್ಧ kg 1 kg ಯೂಸ್ ಮಾಡ್ತಾರೆ. ನಾವು 2 kg ಯೂಸ್ ಮಾಡ್ತೀವಿ ಸರ್. ಒಟ್ಟಿನಲ್ಲಿ ಸಾವಯವದಲ್ಲಿ ನೈಸರ್ಗಿಕವಾಗಿ ಬೆಳೆಯೋದ್ರಿಂದ ಲಾಭ ಪಡಿಬಹುದಂತ ಸರ್ 100%. ಇದ್ರ ಜೊತೆಗೆ ಏನಾದರೂ ನನಗೆ ಟೈಮ್ ಇದ್ರೆ ಸರ್, ಇನ್ನೂ ಕೆಲವೊಂದು ದ್ರಾವಣಗಳನ್ನ ವೇಸ್ಟ್ ಕಾಂಪೋಸರ್ ಅಲ್ಲಿ ಮಾಡ್ಕೊಂಡು ಸರ್ ಕೊಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿದೆ. ಬಟ್ ನನಗೆ ಸಮಯದ ಅಭಾವವಿರೋದ್ರಿಂದ ಸರ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಈಗ ಏನಾಗಿದೆ ಅಂತಂದ್ರೆ, ಈಗ ನೀವು ತೋಟಕ್ಕೆ ಬಂದು ವೀಕ್ಷಣೆ ಮಾಡಿದೀರಾ, ಮತ್ತೆ ನನ್ನಂತ ತೋಟಗಳನ್ನ ಸಾವಿರಾರು ನೋಡಿದೀರಾ. ನೀವು ಆ ತೋಟಕ್ಕೂ ನನ್ನ ತೋಟಕ್ಕೂ ಕಂಪೇರ್ ಮಾಡಿ ಏನಾದ್ರೂ ವ್ಯತ್ಯಾಸ ಇದ್ದು ನಾನೇನಾದ್ರೂ ಸರಿಪಡಿಸ್ಕೋಬೇಕು ಅನ್ನಂಗಿದ್ರೆ ಸರ್ ತಾವು ತಮ್ಮ ಮಾರ್ಗದರ್ಶನ ನೀಡಿ ಅಂತ ಕೇಳ್ಕೊತೀನಿ ಸರ್. ಓಕೆ ಸರ್, ಖಂಡಿತ ಸರ್. ವರ್ಷದ ಗಿಡ ಸರ್ ಇದು. ನಾಟಿ ಮಾಡಿ 1 ವರ್ಷ ಆಯ್ತು. 1 ವರ್ಷದ ಗಿಡ ಮೆಕಡಮೆ. ಹೌದು ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ಕಸಿ ಗಿಡನೇ ಸರ್? ಕಸಿ ಗಿಡ ಅಲ್ಲ, ಬೀಜದ ಗಿಡ. ಬೀಜದ ಗಿಡ ಅಂದ್ರೆ ಟೈಮ್ ಬೇಕು ಸರ್. 4 ವರ್ಷ 5 ವರ್ಷ ಬೇಕು ಸರ್. 5 ವರ್ಷ ಬೇಕು. ಎಷ್ಟು ಗಿಡ ಹಾಕಿದ್ರಿ? 2 ಗಿಡ ಸರ್. ಏನಕ್ಕೆ ಅಂತಂದ್ರೆ ಸರ್, ನಮ್ಮ ವಾತಾವರಣಕ್ಕೆ ಅದು ಹೇಗೆ ಇಳುವರಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಯಾಕೆಂತಂದ್ರೆ 1,500 ರೂಪಾಯಿ 2,000 ರೂಪಾಯಿ ತನಕ ಹೇಳ್ತಾ ಇದಾರೆ. 2,000 ಕೊಟ್ಟು ನಾವು ತಂದು ಹಾಕಿ ನಾಳೆ ದಿನ ಫಸಲು ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಸರ್? ಯಾಕೆಂದ್ರೆ ನಮ್ಮ ಭಾಗದಲ್ಲಿ ಬೇರೆಯವ್ರು ಹಾಕಿದಾರೆ ಏನೋ ನನಗೆ ಗೊತ್ತಿಲ್ಲ ಸರ್. ಬಟ್ ನಾನು ಹಾಕಿದೀನಿ. ಇದರಲ್ಲಿ ಬೆಳವಣಿಗೆ ಇಳುವರಿ ನೋಡ್ಕೊಂಡು ಫರ್ದರ್ ಬೇಕಾದ್ರೆ ನಾವು ಜಾಸ್ತಿ ಮಾಡ್ಕೊಳ್ಳೋಣ ಅನ್ನೋದು ಉದ್ದೇಶ ಸರ್. ವಾಟರ್ ಆಪಲ್ ಸರ್, ಇದನ್ನ ಆಕ್ಚುಲಿ ಸರ್ ಶುಗರ್ನವ್ರಿಗೆ ಬಹಳ ಔಷಧಿಯಾಗಿ ಇದನ್ನ ಮತ್ತೆ ಪೋಷಕಾಂಶಯುಕ್ತವಾದಂತ ಒಂದು ಫ್ರೂಟ್ ಅಂತ ಹೇಳಿ ಸರ್ ವಾಟರ್ ಆಪಲ್. ಮತ್ತೆ ಇದನ್ನ ಕನ್ನಡದಲ್ಲಿ ಸರ್ ಇದಕ್ಕೆ ಏನೋ ಬೇರೆ ಹೆಸರಿದೆ, ನನಗೆ ಆ ಹೆಸರು ನೆನ್ಪು ಬರ್ತಾ ಇಲ್ಲ. ಯಾವ ವೆರೈಟಿ ಸರ್ ಇದು? ಇದು ಪಿಂಕ್ ವೆರೈಟಿ ಸರ್. ಪಿಂಕ್ ವೆರೈಟಿ. ಎಷ್ಟು ಗಿಡ ಇದಾವೆ ಸರ್ ವಾಟರ್ ಆಪಲ್? 2 ಸರ್. 2 ಗಿಡ ಹಾಕಿದ್ದೀನಿ ಸರ್. ಇದೇ ದೊಡ್ಡ ಮರ ಆದ್ರೆ ಸರ್ 1 ಕ್ವಿಂಟಾಲ್ ಬಿಡುತ್ತೆ. ಸಾಕಷ್ಟು ಹಣ್ಣು ಸರ್. ಉದುರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ ಸರ್. ಇದನ್ನ ಖಾಲಿ ಮಾಡಕ್ ಆಗಲ್ಲ ಸರ್ ನಾವು ಬಂದ್ರು ಸರ್. ಇದು 20 ವರ್ಷದ್ದು ಮಲ್ಲಿಕಾ ಮಾವಿನ ಮರ ಸರ್. 20 ವರ್ಷದ್ದು ನೋಡಿ ಸರ್. ಮಿಷನ್ ತಗೊಂಡು ಇಲ್ಲಿಗೆ ಪ್ರೂನಿಂಗ್ ಮಾಡಿ ಕಟ್ ಮಾಡಿ ಇದಕ್ಕೆ ಫಂಗಲ್ ಇನ್ಫೆಕ್ಷನ್ ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಕೆಲವೊಂದು ಇದನ್ನ ಸಪ್ಲಿಮೆಂಟ್ಸ್ ನ ರೆಡಿ ಮಾಡ್ಕೋತೀವಿ ಸರ್. ರೆಡಿ ಮಾಡ್ಕೊಂಡು ಅದನ್ನ ಅಪ್ಲೈ ಮಾಡಿ ಇದ್ರಲ್ಲೇ ಚಿಗುರಿಸಿರೋದು ಸರ್. ಇದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹೌದು ಸರ್. ಇದು ಮಲ್ಲಿಕಾ ನೋಡಿ. ಇದು ಸೇಂದೂರ. ಇದರಲ್ಲಿ ಕಾಯೇ ಬಿಟ್ಟಿದೆ ಈ ಸಾರಿ. ಸೇಂದೂರ. ಇದು ಯಾವ ತರ ಇರುತ್ತೆ ಸರ್ ಕಾಯಿ ಹಣ್ಣು? ಸರ್ ಅದು ನಿಮಗೆ ಒಂದು ಹಣ್ಣು 1 kg ಬರುತ್ತೆ. ಅಷ್ಟು ದೊಡ್ಡ ಮಲ್ಲಿಕಾ 1 kg ಬರುತ್ತೆ. ಅದ್ರ ಒಳಗಡೆ ಇರೋಂಥ ಬೀಜ ಇದೆಯಲ್ಲ ತುಂಬಾ ತೆಳು. 1 ಹಣ್ಣು ತಿಂದ್ರೆ ಒಬ್ಬ ಮನುಷ್ಯಂಗೆ ಊಟ ಬೇಡ ಸರ್. ಇದು ಕಟಿಂಗ್ ಮಾಡಿರೋ ಗಿಡ? ಇದು ಕಟಿಂಗ್ ಮಾಡಿರೋದ. ಇಲ್ಲಿ ನೋಡಿ ಸರ್. ಇದೀಗ ಕಾಯಿ ಬಂದಿದೆ. ಬಟ್ ಇದು ಸ್ವಲ್ಪ ಅಡಿಕೆ ಗಿಡ ಇರೋದ್ರಿಂದ ಏನಾಗ್ತಾ ಇದೆ, ಇದಕ್ಕೆ ಬಿಸಿಲು ಕಡಿಮೆ ಆಗಿರೋದ್ರಿಂದ ಎಲ್ಲಿ ಬಿಸಿಲು ಬೀಳ್ತಾ ಇದೆ ಅಲ್ಲಿ ಮಾತ್ರ ಕಾಯಿ ಬಿಡ್ತಾ ಇದೆ. ಈ ಕಡೆ ಬಂದಿದೆ ಸರ್ ಕಾಯಿ. ಎಷ್ಟು ಇದಾವೆ ಸರ್ ಮಾವಿನ ಗಿಡಗಳು? ಮಾವಿನ ಗಿಡ 1 2 3 4 ಇದೆ ಸರ್. 4 ಮಾವಿನ ಮರ ಇದೆ ಸರ್. ಯಾವ್ಯಾವ ವೆರೈಟಿ ಸರ್? ಸರ್ ಮಲ್ಲಿಕಾ, ಸೇಂದೂರ, ರಸ್ಪುರಿ. ಹಲ್ಸು ಒಂದು 3 ವೆರೈಟಿ ಇದೆ ಸರ್. 3 ವೆರೈಟಿನೂ ನಮ್ಮ ಇಂಡಿಯನ್ ಬ್ರೀಡೆ ಸರ್. ಸರ್ ಜಾಯಿಕಾಯಿ ಟೋಟಲ್ ಎಷ್ಟಿದಾವೆ ಸರ್? ಸರ್ ಜಾಯಿಕಾಯಿ ಒಂದು 11 ಗಿಡ ಇದೆ ಸರ್. 11 ಗಿಡ ಇದೆ. ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದೀಗ ಒಂದು 3 ವರ್ಷ ಆಯ್ತು ಸರ್. ಇದು ಬೀಜದ ಗಿಡನ ಕಸಿ ಗಿಡ ಸರ್? ಕಸಿ ಗಿಡ. ಎಷ್ಟು ದಿನಕ್ಕೆ ಇನ್ನು ಎಷ್ಟು ದಿನ ಬೇಕು ಸರ್ ಇದಕ್ಕೆ? ಈಗ ಬರ್ತಾ ಇದೆ ಸರ್. ಬರ್ತಾ ಇದೆ ಹೂ ಬರ್ತಾ ಇದೆ. ಅಂದ್ರೆ ನೆಕ್ಸ್ಟ್ ಇಯರ್ ಇಂದ ಫುಲ್ ಫ್ರೂಟ್ ಸಿಗುತ್ತೆ ಸರ್. ಅಂದ್ರೆ ಇದಕ್ಕೆ ಪಾಲಿನೇಷನ್ ಆಗೋದಕ್ಕೆ ಗಂಡು ಗಿಡ ಹಾಕ್ಬೇಕು ಸರ್. ಗಂಡು ಗಿಡ ಅಲ್ಲಿದೆ ನೋಡಿ ಸರ್. ಇದಕ್ಕೆ ಪಾಲಿನೇಷನ್ ಗಿಡ ಬೇಕು ಸರ್. ಜಾಯಿಕಾಯಿಗೆ ಕಸಿ ಗಿಡಕ್ಕೆ ಮಾತ್ರ ಬೇಕು ಸರ್. ಬೀಜದ ಗಿಡಕ್ಕೆ ಅವಶ್ಯಕತೆ ಇಲ್ಲ ಸರ್. ನೋಡಿ ಸರ್, ಇದು ಗಂಡು ಗಿಡ. ಪ್ರತಿ ಎಷ್ಟು ಗಿಡಕ್ಕೆ 1 ಗಿಡ ಬೇಕು ಸರ್? ಸರ್ ಒಂದು 100 ಗಿಡಕ್ಕೆ 1-2 ಗಿಡ ಇದ್ರೆ ಸಾಕು ಸರ್. ನ್ಯಾಚುರಲ್ ಆಗಿ ಶ್ರೀಗಂಧದ ಗಿಡ ಹುಟ್ಟಿ ಸರ್ ಅದೇ ಬೆಳೀತಾ ಇದೆ. ಅದಕ್ಕೆ ಹೋಸ್ಟ್ ಗಿಡ ಬೇಕು ಸರ್. ಕೆಲವರು ಹೋಸ್ಟ್ ಹಾಕದೇ ಇಲ್ಲ. ಹೋಸ್ಟ್ ಕೂಡ ಅದು ನ್ಯಾಚುರಲ್ ಆಗಿ ಬಂದಿದೆ. ನಾವ್ ಯಾವ್ದು ನಾಟಿ ಮಾಡಿಲ್ಲ ಅಥವಾ ಯಾವ್ದೇ ಒಂದು ಹೊರಗಿನಿಂದ ಗಿಡ ತಂದು ನೆಟ್ಟಿಲ್ಲ ಸರ್.
ಇದು ನೇರಳೆ ಗಿಡದ ಪಕ್ಕದಲ್ಲಿ ಶ್ರೀಗಂಧ ಇದೆ ತನಗೆ ತಾನೇ ತಾನೇ ಹುಟ್ಟಿ ತಾನೇ ಬೆಳೆದಿರೋದು ಸರ್. ಪ್ರಕೃತಿ ಹೇಗೆ ಅಂತಂದ್ರೆ ಸರ್, ಅದನ್ನೇ ಬಿಟ್ಬಿಟ್ರೆ ಸರ್, ಅದಕ್ಕೆ ಏನ್ ಬೇಕು ಅದನ್ನ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಸರ್. ಬಟ್ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಈ ಟೆಕ್ನಾಲಜಿ ಕೃಷಿ ಬಂದು ನಮ್ಮ ರೈತರು ಕೃಷಿ ವಿಶ್ವವಿದ್ಯಾಲಯ ನಿಲಯದವ್ರು ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಅದಕ್ಕೆ ತಕ್ಕಂತೆ ಮಾಡಿ ಎಲ್ಲ ಹಾಳು ಮಾಡ್ಕೊಂಡಿದ್ದಾರೆ ಸರ್. ನೋಡಿ ಸರ್, ಇದು ತೆಂಗಿನ ಮರ. ಇದ್ರ ಬುಡದಿಂದ 5 ಅಡಿನಲ್ಲಿ ಸರ್ ಸುತ್ತಲೂ ಒಂದು ಲೈಟ್ ಆಗಿ ಟ್ರೆಂಚ್ ಮಾಡಿಸಿದ ಇದು ಮಣ್ಣು ತೆಗೆದಿದ್ದೀನಿ. ಅಲ್ಲಿ ಡ್ರಿಪ್ ಹಾಕಿದ್ದೀನಿ. ಆ ಡ್ರಿಪ್ ನೀರು ಸರ್ ಇಲ್ಲಿಗೆಲ್ಲ ಬರುತ್ತೆ. ಇದರಲ್ಲಿ ನೋಡಿ ಸರ್, ಮಲ್ಚಿಂಗು, ಫುಲ್ ಮಲ್ಚಿಂಗ್. ಸೂಪರ್ ಸರ್. ಬುಡ ಬಿಟ್ಟು ದೂರನೇ ನೀರು ಕೊಡೋದು. ಸರ್, ತೇವಾಂಶ ನೋಡ್ರಿ ಮಧ್ಯದಲ್ಲಿ ಇದೆ ಸರ್. ಇದು ಮಳೆ ಬಂದಿದ್ದಾಗ ತೇವಾಂಶ ಇತ್ತು. ಈಗ ಒಂದು 10 ದಿನದ ಕೆಳಗೆ ಮಳೆ ಬಂದಿರೋ ಸರ್. ಅವಾಗ ಬಂದಿದ್ದು ತೇವಾಂಶ ಇನ್ನೂ ಹಿಡ್ಕೊಂಡಿದೆ ಸರ್. ಸೂಪರ್ ಸರ್. ಗಿಡನೂ ತುಂಬಾ ಚೆನ್ನಾಗಿ ಸರ್. ಇದು ಆಕ್ಚುಲಿ ತೆಂಗಿನ ಗಿಡ ಹಾಳಾಗಿದೆ. ಏನಕ್ಕೆ ಅಂದ್ರೆ 1 ವರ್ಷದಿಂದ ಮೇಂಟೆನೆನ್ಸ್ ಇಲ್ಲ. ಇದಕ್ಕೆ ನಾವು ಹಿಂಡಿ ದ್ರಾವಣ ಕೊಡ್ತಾ ಇದ್ವಿ, ಅದಕ್ಕೆ ಕೊಡೋದನ್ನ ನಿಲ್ಲಿಸಿದ ಮೇಲೆ ಸರ್ ಸ್ವಲ್ಪ ನುಸಿ ರೋಗ ಬಂತು. ಅದನ್ನೇನಾದ್ರು ಕರೆಕ್ಟಾಗಿ ಸರ್ ಪ್ರತಿ 2 ತಿಂಗಳಿಗೆ ಒಂದ್ಸರಿ ಒಂದೊಂದು ಗಿಡಕ್ಕೆ 10 ಲೀಟ್ರ್ ಕೊಟ್ಕೊಂಡ್ ಬಂದ್ಬಿಟ್ರೆ ಸರ್, ನಮ್ಮ ತೋಟದಲ್ಲಿ ಕಡಿಮೆ ಅಂದ್ರೂ ಒಂದು 4 ರಿಂದ 5 ಸಾವಿರ ತೆಂಗಿನಕಾಯಿ ತೆಗಿಬೋದು ಸರ್. ಸರ್, ಈಗ ಸುಮಾರು ಜನ ಹಗಲು 12 ತಾಸು ತೋಟದಲ್ಲೇ ಇದ್ಕೊಂಡು ಕೆಲಸ ಮಾಡಿದ್ರು ಕೂಡ ಅವರಿಗೆ ತಕ್ಕ ಪ್ರತಿಫಲ ಸಿಗಲ್ಲ ಅಂತ ಹೇಳ್ತಾರೆ. ನೀವು ಬೇರೆ ಡ್ಯೂಟಿ ಮಾಡ್ಕೊಂಡು ಈ ತೋಟನ ನಿರ್ವಹಣೆ ಮಾಡ್ತಾ ಇದ್ದೀರಿ. ನೀವು ಯಾವ ಥರ ಇದರಿಂದ ಅನುಕೂಲ ಪಡಿತಾ ಇದ್ದೀರಿ ಸರ್? ಸರ್ ನೋಡಿ ಸರ್, ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳೋದು ಪ್ರಕೃತಿ ದತ್ತವಾಗಿ ನಾವು ತೋಟನ ಬಿಟ್ಬಿಟ್ಟಾಗ ಸರ್ ಅದು ನ್ಯಾಚುರಲ್ ಆಗುತ್ತೆ. ಬಟ್ ಇಳುವರಿನಲ್ಲಿ ನಮಗೆ ಸ್ವಲ್ಪ ಕಡಿಮೆ ಬರ್ಬೋದೇನೋ ಕೆಮಿಕಲ್ ಫಾರ್ಮಿಂಗಿಗೆ ಕಂಪೇರ್ ಮಾಡಿದ್ರೆ. ಬಟ್ ಇದ್ರಲ್ಲಿ ನಮ್ಗೇನು ಖರ್ಚಿಲ್ಲ, ಶ್ರಮ ಇಲ್ಲ. ಈಗ ನೋಡಿ, ಡ್ರಿಪ್ಪಲ್ಲಿ ನೀರು ಹೋಗ್ತಾ ಇದೆ, ವರ್ಷಕ್ಕೊಂದ್ಸರಿ ಕಳೆ ಹೊಡಿತೀವಿ, ಅಷ್ಟು ಬಿಟ್ರೆ ಮತ್ತೇನು ಕೆಲಸ ಇದೆ ಸರ್? ಇನ್ನೇನಿಲ್ಲ. ಅದ್ರ ಪಾಡಿಗೆ ಅದು ಸರ್. ಈಗ ಕಾಡು ನಮ್ದು ಹೇಗೆ ಅಂದ್ರೆ ಕಾಡಿನ ಕಾನ್ಸೆಪ್ಟ್ ಸರ್. ಕಾಡಲ್ಲಿ ಯಾರಾದ್ರೂ ಹೋಗಿ ಗೊಬ್ಬರ ಹಾಕ್ತಾರ ಸರ್ ಅಥವಾ ನೀರ್ ಕೊಡ್ತಾರ ಸರ್? ಯಾವ್ದಾರ ಗಿಡ ನೆಡ್ತಾರ ಸರ್? ಇಲ್ಲ. ಅದರಲ್ಲೇ ಬಿದ್ದಿರುವಂತ ಬೀಜಗಳಿಂದ ಗಿಡ ಹುಟ್ಟುತ್ತೆ, ಗಿಡ ಹುಟ್ಟಿ ಹೆಮ್ಮರವಾಗುತ್ತೆ ಸರ್. ಸೇಮ್ ಕಾನ್ಸೆಪ್ಟ್ ಸರ್ ನಮ್ದು. ಈಗ ನಿಮ್ಮಲ್ಲಿ ಏನೇನ್ ಗಿಡಗಳು ಉಟ್ಕೊಂಡಿದಾವ ಸರ್? ಸರ್ ಹೇಳಕ್ಕಾಗಲ್ಲ ನಿಮ್ಗೆ, ಸುಮಾರು ವೆರೈಟಿ. ಈಗ ಉದಾಹರಣೆಗೆ ಟೀಕ್ ಎಲ್ಲಾರು ತಗೊಂಬಂದ್ ನೆಡ್ತಾರೆ, ನಿಮಗೆ ತೋರಿಸ್ತೀನಿ ಬನ್ನಿ ಎಷ್ಟು ಗಿಡ ಹುಟ್ಟಿದೆ ಅಂತ. ನೋಡಿ ಸರ್, ಅಲ್ಲೇ ಇಲ್ಲೇ ನಿಮ್ಮಿಂದನೇ ನೋಡಿ ಸರ್, ತಾನಾಗೆ ಹುಟ್ಟಿ ಬೀಜ, ಇದು ಪಕ್ಷಿಗಳು ಬೀಜನ ಆ ಮರದಿಂದ ತಗೊಂಬಂದು ಹಾಕ್ತವೆ, ಇಲ್ಲ ಗಾಳಿಗೆ ತೂರ್ಕೊಂಡ್ ಬರುತ್ತೆ. ಅಲ್ಲಿ ನೋಡಿ ಸರ್, ಅಲ್ಲೇ ಎಷ್ಟು ಗಿಡ ಹುಟ್ಟಿದೆ. ಅಲ್ಲಿ ನೋಡಿ ಸರ್, ಆ ಕಡೆ ಅಲ್ಲಿ ನೋಡಿ ಸರ್, ತುಂಬಾ ಇದೆ ಸರ್. ಇಲ್ಲಿ ನೋಡಿ ಸರ್, ನ್ಯಾಚುರಲ್ ಆಗಿ ಬೆಳೀತದೆ. ನಾವು ಕಡ್ದಾಕ್ತಿವಿ, ಇದು ನಮ್ಗೆ ಅವಶ್ಯಕತೆ ಇಲ್ಲ. ಯಾರಾದ್ರೂ ನೆಡೋರು ಇದ್ರೆ ತಗೊಂಡೋಗಿ ನೆಡ್ತೀನಿ ಅಂದ್ರೆ ಕೊಡ್ತೀನಿ ಸರ್, ಅಷ್ಟೇ.